ಎಲ್ರಿಗೂ ನಮಸ್ಕಾರ. ಲಾಸ್ಟ್ ವಿಡಿಯೋ ನಾನು ದರ್ಶನ್ ಅವ್ರದ್ದು ಬೇಲ್ ಸಿಕ್ಕಿದಾಗ ಮಾಡಿದ್ದೆ ಅನಿಸುತ್ತೆ. ಸೊ ಅದರಲ್ಲೂ ನಾನು ಬೇಲ್ ಕಂಡೀಷನ್ಸ್ ಬಗ್ಗೆ ಎಲ್ಲ ಮಾತಾಡಿದ್ದೆ. ಸೊ ಈ ಸತಿ ರೆಗ್ಯುಲರ್ ಬೇಲ್ ಸಿಕ್ಕಿದೆ. ಬೇಲ್ ಸಿಕ್ಕು ಆಲ್ಮೋಸ್ಟ್ 1 ಮಂತ್ ಆಗಿದೆ. ಅದನ್ನು ಚಾಲೆಂಜ್ ಮಾಡ್ತಿದೆ ಸುಪ್ರೀಂ ಕೋರ್ಟ್ನಲ್ಲಿ ಅಂತ ಹೇಳಿದ್ದಾರೆ. ಸೊ ಸುಪ್ರೀಂ ಕೋರ್ಟ್ನಲ್ಲಿ ಚಾಲೆಂಜ್ ಮಾಡಿದ್ರೆ ಈ ಬೇಲ್ ಏನಾಗ್ಬೋದು ಅಂತ ನಾನು ಲಾಸ್ಟ್ ಸತಿ ನಾನು ಹೇಳಿದ್ದೆ. ಈ ಥರ ಈ ಥರ ಕೇಸ್ಗಳಲ್ಲಿ ಬೇಲ್ ಸಿಗೋದು ಹೈಕೋರ್ಟಲ್ಲಿ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ, ಅದಕ್ಕಿಂತ ಜಾಸ್ತಿ ಸುಪ್ರೀಂ ಕೋರ್ಟಲ್ಲಿ ಚಾನ್ಸಸ್ ಇರುತ್ತೆ ಅಂತ. ಸೊ ಬೇಯ್ಲು ಆಲ್ರೆಡಿ ಹೈಕೋರ್ಟಲ್ಲಿ ಸಿಕ್ಕಿರೋದ್ರಿಂದ ಇದನ್ನು ನೀವು ಸುಪ್ರೀಂ ಕೋರ್ಟ್ನಲ್ಲಿ ಚಾಲೆಂಜ್ ಮಾಡೋಕ್ಕೆ ಹೋದರೆ ಇದೊಂದೇ ಬೇಲಲ್ಲ, ಯಾವುದೇ ಬೇಲ್ ಆಗಲಿ ನೀವು ಸುಪ್ರೀಂ ಕೋರ್ಟಿಗೆ ಕ್ಯಾನ್ಸಲ್ ಮಾಡಿ ಅಂತ ಅವ್ರ ಹತ್ರ ಹೋದರೆ ಅವ್ರು ಫಸ್ಟ್ ಪ್ರಶ್ನೆ ಕೇಳೋದೆ ಯಾಕೆ ಅಂತ. ಯಾಕಂದರೆ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರು ಎಷ್ಟೊಂದು ಕಡೆ ಹೇಳಿದ್ದಾರೆ, ನೀವು ಬೇಲ್ನ ರಿಜೆಕ್ಟ್ ಮಾಡಿ ಎಲ್ಲ ಕೇಸ್ಗಳಲ್ಲಿ ಸೇಫ್ ಆಗ್ಬಿಡ್ತೀರಾ. ಅಂದರೆ ಎಲ್ಲ ಕೇಸ್ನಲ್ಲೂ ಬೇಲ್ ಕೊಡಬೇಕು ಅಂತಲ್ಲ, ಕೆಲವೊಂದು ಕೇಸ್ಗಳು ಆ ಮೆರಿಟ್ ಮೇಲೆ ಕೊಡಬೇಕು. ಯಾಕಂದರೆ ಬೇಲ್ ಇಲ್ಲ ಅಂದರೆ ಅವರು ಕೊನೆಯವರೆಗೂ ಅಲ್ಲಿ ಟ್ರಯಲ್ ಮುಗಿದಿರೋವರೆಗೂ ಅವರು ವಿಚಾರಣಾಧೀನ ಕೈದಿ ಅಂತಾರೆ. ಸೊ ಹಂಗೆ ಇಟ್ಕೊಳಕ್ಕಾಗಲ್ಲ ಬೇಲ್ ಇಲ್ದಲೆ. ಸೊ ಅವರು ಬೇಲ್ ಸಿಗಲಿಲ್ಲ ಅಂದರೆ ಅದು ಅಪರಾಧಿಗಳನ್ನ ಅವರಿನ್ನೂ ದೋಷಿಗಳಂತ ಇನ್ನೂ ತೀರ್ಪು ಕೊಡದಲ್ಲೇ ಹಿಡ್ಕೊಳೋದು ಪ್ರಾಬ್ಲಮ್ ಆಗುತ್ತೆ. ಸೊ ಆ ಕಾರಣದಿಂದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾನೇ ಎಷ್ಟೊಂದು ಸತಿ ಹೇಳಿದರು. ಸೊ ಇದೇ ಥರನೇ ನೀವು ಯಾವುದೇ ಒಂದು ಬೇಲ್ ಕ್ಯಾನ್ಸಲ್ ಪೆಟಿಷನ್ ತೊಗೊಂಡು ಸುಪ್ರೀಂ ಕೋರ್ಟ್ ಹತ್ರ ಹೋದರೆ ಅವ್ರು ಫಸ್ಟ್ ಕೇಳೋದೇ ಏನಕ್ಕೆ ಬೇಲ್ ಕ್ಯಾನ್ಸಲ್ ಮಾಡಬೇಕು, ಆಮೇಲೆ ಹೈಕೋರ್ಟ್ ಜಡ್ಜ್ಮೆಂಟಲ್ಲಿ ಏನು ತಪ್ಪಿದೆ. ಸೊ ಮೊದಲನೇದು ಅವರು ಬೇಲ್ ಸುಪ್ರೀಂ ಕೋರ್ಟ್ನಲ್ಲಿ ಕ್ಯಾನ್ಸಲ್ ಮಾಡಬೇಕು ಅಂದರೆ ಅವರು ಒಂದು ಕೇಳೋದು ಫ್ಲೈಟ್ ರಿಸ್ಕ್, ಅಂದರೆ ದೇಶ ಬಿಟ್ಟು ಓಡೋಗ್ತಾರ ಇಲ್ಲ, ಅಥವಾ ದೊಡ್ಡ ಮನಿ ಲಾಂಡ್ರಿಂಗ್ ಅಥವಾ ತುಂಬ ದೊಡ್ಡ ಮನಿ ಸ್ವಿಂಗ್ಲಿಂಗ್ ಆ ಥರ ಅಂದರೆ ಸಾವಿರಾರು ಕೋಟಿ ದುಡ್ಡನ್ನು ಹೊಡೆದು ಇದನ್ನಾಗಿರೋ ಕೇಸ್ ಆದರೆ ಅವರು ಅಂಥದ್ರಲ್ಲಿ ಅವರು ಅದನ್ನು ಅವರೇನಾದ್ರು ಕಂಡೀಷನ್ಸ್ ವೈಲೇಟ್ ಮಾಡಿದಾರ ಆ ಥರ ಕೇಳ್ತಾರೆ. ಸೊ ಅದಿಲ್ಲ ಅಂದರೆ ಅವ್ರು ಕ್ಯಾನ್ಸಲ್ ಮಾಡೋದು ತುಂಬ ಕಮ್ಮಿ. ಸೊ ಸುಪ್ರೀಂ ಕೋರ್ಟ್ನಲ್ಲಿ ಈ ಕೇಸ್ ಹೋದ್ರೂ 90% ಬೇಲ್ ಕ್ಯಾನ್ಸಲ್ ಆಗೋ ಚಾನ್ಸಸ್ ಡೌಟ್. ಸೊ ಆ ಲೆಕ್ಕದಲ್ಲಿ ದರ್ಶನ್ ಅವ್ರಿಗೆ ಅಲ್ಲಿ ಒಂದು ಚಾನ್ಸಸ್ ಜಾಸ್ತಿ ಇದೆ, ಅವ್ರ ಕಡೆ ಆಗೋದು ಕೇಸಸ್. ಇನ್ನು ಇದಾದಮೇಲೆ ಶೂಟಿಂಗ್ ಮಾಡೋದಕ್ಕೆ ಎಲ್ಲ ಕಡೆ ಪರ್ಮಿಷನ್ ತೊಗೋಬೇಕಾ ಅಂತ ಹೇಳಿದ್ರೆ, ಈಗ ಹೈಕೋರ್ಟ್ ಕೊಟ್ಟಿರೋ ಆರ್ಡರ್ ಪ್ರಕಾರ ಅವರು ಆ ಜಿಲ್ಲೆ ಬಿಟ್ಟು ಬೇರೆ ಕಡೆ ಹೋಗಬೇಕು ಅಂದರೆ ಪರ್ಮಿಷನ್ ತೊಗೋಬೇಕು ಅಂತಿದೆ. ಇದೇ ಥರ ಒಂದು 6 ಮಂತ್ಸ್ ಆ ಥರ ಅವರು ತೊಗೊಂಡ್ಮೇಲೆ ಆಮೇಲೆ ಕಂಡೀಷನ್ಸ್ ರಿಲ್ಯಾಕ್ಸಿಂಗೋಸ್ಕರ ತೊಗೋಬೋದು. ಫಾರ್ ಎಕ್ಸಾಂಪಲ್ ಜನಾರ್ದನ್ ರೆಡ್ಡಿ ಅವ್ರನ್ನ ಬಳ್ಳೇರಿನಲ್ಲಿ ಬಿಡೋದಕ್ಕೆ ಆಲ್ಮೋಸ್ಟ್ 10 ಇಯರ್ಸ್ ತೊಗೊಂಡ್ರು, ಆಮೇಲೆ ಕಂಡೀಷನ್ಸ್ ರಿಲ್ಯಾಕ್ಸ್ ಮಾಡಿದ್ರು. ಸೊ ಇಲ್ಲಿ ನೀವು ಇಂಟರ್ ಸಿಟಿನಲ್ಲಿ ಓಡೋದಕ್ಕೆ ವಿತೌಟ್ ಪರ್ಮಿಷನ್, ಅಂದರೆ ವಿತೌಟ್ ಕೋರ್ಟ್ ಪರ್ಮಿಷನ್ ನಾವು ಪರ್ಮಿಷನ್ ತೊಗೊಂಡು ಶೂಟಿಂಗಿಗೆಲ್ಲ ಯೂಸ್ ಮಾಡ್ಕೋಬೋದು. ಇನ್ನು ಅಬ್ರಾಡ್ ಶೂಟಿಂಗಿಗೆ ಪರ್ಮಿಷನ್ ಕೊಡ್ತಾರ ಅಂದರೆ ಕೊಡ್ತಾರೆ. ಲೋವರ್ ಕೋರ್ಟ್ನಲ್ಲಿ ಇವರು ಪರ್ಮಿಷನ್ ತೊಗೊಂಡು ಶ್ಯೂರಿಟಿ ಇದನ್ನು ತೊಗೊಂಡು ಹೋಗಬೇಕು. ಅಕಸ್ಮಾತ್ ಸಿಗಲಿಲ್ಲ ಅಂದರೆ ಹೈಕೋರ್ಟಲ್ಲಿ ಸಿಗುತ್ತೆ. ಯಾಕಂದರೆ ಇದೇ ಥರ ಸಲ್ಮಾನ್ ಖಾನ್ಗೆ ತುಂಬ ಪರ್ಮಿಷನ್ ಆಲ್ಮೋಸ್ಟ್ ಅವರೊಂದು 100 ಸತಿ ಅಪ್ಲಿಕೇಶನ್ಸ್ ಹಾಕಿದ್ದಾರೆ ಫಾರಿನ್ ಶೂಟಿಗೆ, ಯಾಕಂದರೆ ಅವರು ಈ ಥರ ಕೇಸ್ ಇದ್ದಾಗ. ಸೊ ಶೂಟಿಂಗ್ ಮಾಡೋದಕ್ಕೆ ಏನು ತೊಂದರೆ ಇಲ್ಲ. ಸೊ ಅದು ಯಾವುದಿಲ್ಲ. ಸೊ ಏನಾದರೂ ಬೇರೆ ಸ್ಟೇಟ್ ಅಥವಾ ಬೇರೆ ಕಂಟ್ರಿ ಅಬ್ರಾಡ್ ಶೂಟಿಂಗ್ ಅಂದರೆ ಪರ್ಮಿಷನ್ ತೊಗೊಂಡು ಹೋಗಬೇಕಾಗುತ್ತೆ. ಇನ್ನು ಒನ್ಸ್ ಸುಪ್ರೀಂ ಕೋರ್ಟ್ ಡಿಸೈಡ್ ಆದಮೇಲೆ ಅಲ್ಲೇನಾದ್ರು ಬೇಲ್ ಕ್ಯಾನ್ಸಲ್ ಮಾಡಲಿಲ್ಲ ಅಂದರೆ ಮೋಸ್ಟ್ಲಿ ಅದು ಆಲ್ಮೋಸ್ಟ್ ಕ್ಲೋಸ್ಡ್ ಅಂತ. ಯಾಕಂದರೆ ಸುಪ್ರೀಂ ಕೋರ್ಟ್ ಡಿಸಿಷನ್ನ ನೀವು ಚಾಲೆಂಜ್ ಮಾಡೋಕ್ಕಾಗಲ್ಲ, ನೀವು ರಿವ್ಯೂ ಅಂತ ಹೋಗ್ಬೋದು. ಆ ರಿವ್ಯೂನು ತುಂಬ ರೇರೆಸ್ಟಾಗಿ ವರ್ಕ್ ಆಗುತ್ತೆ. ಅದು ಕ್ಯಾನ್ಸಲ್ ಆದರೆ ಕ್ಯೂರೇಟಿವ್ ಪಿಟಿಷನ್ ಅಂತಿದೆ, ಅದು ಇನ್ನೂ ಪರ್ಸೆಂಟೇಜ್ ಆಫ್ ಚಾನ್ಸಸ್ ಕಮ್ಮಿ ಇರುತ್ತೆ. ಸೊ ಈ ಮೂಲಕ ಏನಂದರೆ ಕನ್ನಡ ಫಿಲಮ್ ಇಂಡಸ್ಟ್ರಿಗೆ ಒಂದು ಆಕ್ಸಿಜನ್ ಬಂದಂಗೆ ಆಗಿದೆ. ಸೊ ಅವರು ವಾಪಸ್ ಬೇಗ ಬರಲಿ, ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಇದಾಗಲಿ ಅಂತ ಹೇಳ್ಕೊಂಡು ಈ ನನ್ನ ವಿಡಿಯೋನ ಮುಗಿಸ್ತೀನಿ. ನಮಸ್ಕಾರ.